ಅನ್ಕೋತಾನೆ, ಯಾಕಂತಂದ್ರೆ ಇದು 2 ವರ್ಷದಾಗ ಮುಗಿದ್ಬಿಟ್ಟು ಈಗಾಗಲೇ ಮೆಟೀರಿಯಲ್ ಐತೆ, ಗೈಡ್ಗೆಲ್ಲ ಗೊತ್ತೈತೆ, ಅವ್ರು ನಮ್ಗೆ ಹೇಳ್ಬೇಕು. ನನಗೆ ಲಘುನ PhD ಬಂತಂದ್ರೆ ನಾನು ಲಘುನ ಮಾಸ್ತರ್ ಆಗಿರ್ತೀನಿ, ಪ್ರೊಫೆಸರ್ ಆಗಿರ್ತೀನಿ. ಅದ್ರ ಸಲ ನಮ್ಮ ಯು ಡೋಂಟ್ ಲೈಕ್ ದ್ಯಾಟ್ ಸಬ್ಜೆಕ್ಟ್ ಆ್ಯಂಡ್ ಯು ಆರ್ ಡೂಯಿಂಗ್. ನಾನು ನಿಮ್ಗೆ ಹೇಳ್ತೀನಿ, ಕೆಲವೊಂದು ಮಂದಿ ಯಾವುದೇ ಯೂನಿವರ್ಸಿಟಿ ಒಳಗೆ ಯಾವುದೇ ಕಾಲೇಜ್ನೊಳಗೆ ಮಾಸ್ತರ್ ನೌಕರಿ ಹಾಕ್ತೀನಿ, ದೇ ಆರ್ ನಾಟ್ ಬಿಕಮ್ ಪ್ರೊಫೆಸರ್ಸ್. ಬಟ್ ಅವ್ರು ಮಾಡಿರುವಂಥ ರಿಸರ್ಚ್ಗಳನ್ನ ಸಮಾಜ, ಇಡೀ ಪ್ರಪಂಚ ಎಲ್ಲ ಇವತ್ತು ಕೊಂಡಾಡ್ಲಿಕ್ಕತ್ತದ. BL ರೈಸ್ ಯಾವ ಪ್ರೊಫೆಸರ್ ಆಗಿದ್ದ? ರೆವರೆಂಡ್ ಫರ್ಡಿನೆಂಡ್ ಕಿಟಲ್ ಯಾವ ಪ್ರೊಫೆಸರ್ ಆಗಿದ್ರು? ಜಾನ್ ಫೇತ್ಫುಲ್ ಫ್ಲೀಟ್ ಯಾವ ಪ್ರೊಫೆಸರ್ ಆಗಿದ್ರು? ಅವ್ರು ರಿಸರ್ಚ್ ಮಾಡ್ಯಾರ. ಅವ್ರು ಮಾಡಿರೋ ಪುಸ್ತಕಗಳನ್ನ ನಾವು ಇವತ್ತು ಓದ್ಲಿಕ್ಕತ್ತೀವಿ. ಈಶ್ವರ್ ಸಣ್ಕಲ್ ಯಾವ ದೊಡ್ಡ ಓದಿದ್ರು ಮೊದಲು ಸ್ಟಾರ್ಟಿಂಗ್ ಒಳಗೆ? ಈಶ್ವರ್ ಸಣ್ಕಲ್ ಜಗವೆಲ್ಲ ಅಳುತ್ತಿರಲಿ, ಜಗದಳಲು ನನಗಿರಲಿ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಲೈಕ್ ಆಗ್ಲಿಲ್ಲ ಅಂದ್ರೆ ದಯಮಾಡಿ ಅಂದ್ರೆ ಬಿಟ್ಟು ಯು ಪ್ಲೀಸ್. ಆಮೇಲೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ನಿಮ್ಗೊಂದು ಮನಿ ಲೈಕ್ ಆಗಂಗಿಲ್ಲ, ಆ ಮನ್ಯಾಗ ಇರ್ತೀರಿ. ನಿಮ್ಗೊಬ್ಬ ಮನುಷ್ಯ ಲೈಕ್ ಆಗಂಗಿಲ್ಲ, ಆ ಮನುಷ್ಯನ ಕೂಟಾಗಿರ್ತೀರಿ. ನಿಮಗೊಂದು ಶರ್ಟ್ ಲೈಕ್ ಆಗಂಗಿಲ್ಲ, ಆ ಶರ್ಟ್ನ 20 ವರ್ಷ ಮನೆಯಾಗ ಇಟ್ಕೊಂಡಿರ್ತೀರಿ. ನಿಮಗೊಂದು ಸೀರೆ ಲೈಕ್ ಆಗಂಗಿಲ್ಲ, ಅದನ್ನ 20 ವರ್ಷ ಮನೆಯಾಗ ಇಟ್ಕೊಂಡಿರ್ತೀರಿ. ನಾನು ಒಂದು ವಾರ್ಷಿಕ ಕಾರ್ಯಕ್ರಮ ಹಾಕೋತೀನಿ, ನನಗೆ ಲೈಕ್ ಆಗ್ಲಿಲ್ಲದಂತ ಐಟಮ್ಗಳು ಮನೆಯಾಗ ಏನೇನದಾವ ಅಂತ ಅವನ್ನೆಲ್ಲ ನೋಡ್ತೀನಿ. ಬಾಪ ನಿನಗೆ ಇದು ಬೇಕೇನಂತ ಕೇಳ್ತೀನಿ. ನಾನು ಮತ್ತೆ ಅವನಿಗೆ ಬೇಡ ಅಂದ್ರೆ ಸತಿ ಕೊಡಂಗಿಲ್ಲ. ನಿನಗೆ ಬೇಕೇನ, ಇವು 10 ಶರ್ಟ್ ನಾನಂತಿಲ್ಲ, ಅದೊಂದು ನಿನಗೆ ಬೇಕೇನು? ಅಣ್ಣ ಬೇಕಣ್ಣ, ತಗೊಂಡು. ನನ್ನ ಹತ್ರ ಈ ಜೂತೆ ಇದೆ, ನಾನು ಇದನ್ನು ಭಾಳ ವರ್ಷದಿಂದ ಯೂಸ್ ಮಾಡ್ತಾ ಇಲ್ಲ, ನಾನು ಅದು ಎಲ್ಲೋ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ತೊಗೊಂಡಿದ್ದೆ, ಬೇಕೇನಪ್ಪ ನಿಮಗೆ? ತಗೊಂಡು. ನನಗೆ ಈ ಪುಸ್ತಕ ನಾನು ಓದೋದಿಲ್ಲ, ಯು ವಾಂಟ್ ಪ್ಲೀಸ್ ಟೇಕ್. ನಾನು ಈ ಫರ್ನಿಚರ್ ಯೂಸ್ ಮಾಡೋದಿಲ್ಲ, ಯು ವಾಂಟ್ ಇಟ್ ಟೇಕ್. ನಾನು ನಿಮ್ಗೆ ಹೇಳ್ತೀನಿ, ನಿಮಗೆ ಬೇಡ ಆದದ್ದೆಲ್ಲ ಮನೆಯಾಗೆ ಯಾಕೆ ಇಟ್ಕೋತೀರಿ? ನಿಮ್ಮ ಎದೆ ಮೇಲೆ ಯಾಕೆ ಇಟ್ಕೋತೀರಿ? ಮನಸ್ಸಿನಾಗ ಯಾಕೆ? ಇದು ಏನಾರ ನಿಮಗೆ ರಿಸರ್ಚ್ನೊಳಗೆ ಈ ಫಿಲಾಸಫಿ ಅರ್ಥ ಆಗ್ತದ ಅಥವಾ ಹೆಲ್ಪ್ ಆಗ್ತದ? ಆಗತ್ತ? ಎಸ್ ಆಗತ್ತೆ ಅಂದ್ರೆ ಜೋರಾಗಿ ಹೇಳ್ರಿ, ಎಸ್ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಗೆ ಹೇಳ್ತೀನಿ, ಈಗ ಒಂದು ವಿಷಯ ಮಾಡೋಣ. ಈಗ ನಾನೇ ಹೇಳೋದಾತು, ನಿಮಗೆ ಯಾರ್ಯಾರ ನಾ ಇಷ್ಟೆಲ್ಲ ಮಾತಾಡಿದ ವಿಷಯದ ಬಗ್ಗೆ ಅಥವಾ ಜನರಲ್ ಆಗಿ ಇತಿಹಾಸದ ಬಗ್ಗೆ ಒಂದು ಸಾಲಿಡ್ ಪ್ರಶ್ನೆ ಕೇಳ್ಬೇಕಂತ ಯಾರ್ಯಾರ ಅನ್ಸೈತಿ? ಇಲ್ಲ, ಅವ್ರ ಮೇಲೆ. Their point of view, they did not study our language, and without knowing our language, they have written it. What is to be glorified, that is not glorified. And a man like Shiva wrote that forgotten empire. That empire is not forgotten. Which empire, sir? ಯಾರು ಕೇಳಿದಿರಿ? ಎಸ್ ಸರ್, ದೇವರು ತಾವು ಒಳ್ಳೇದು ಮಾಡಲಿ, ತಾವೆಲ್ಲರೂ ಕೇಳಿದಿರಿ. ಅವರು ಯಾವ ವಿಷಯಕ್ಕೆ ಫೇಮಸ್ ಇದ್ದಾರೆ? Socio cultural life Vijayanagara is written book. Socio cultural life of Vijayanagara is written. Is he well known for Pallava inscriptions? That we do not know. Okay, now I will tell. Pallavas, copper inscriptions, this, that, everything. ನಾನು ಎಲ್ಲ ಇನ್ಸ್ಕ್ರಿಪ್ಷನ್ಸ್ ಬಗ್ಗೆ ಅಥವಾ ಜನರಲ್ ಮಾತಾಡೋದು ಬೇಡ. ಐ ವಿಲ್ ಟಾಕ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಇನ್ಸ್ಕ್ರಿಪ್ಷನ್ ಅಂಡ್ ಇಟ್ ಈಸ್ ನಂಬರ್ಡ್ 1 ಅಂಡ್ ಇಟ್ ಈಸ್ ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಇನ್ ದಟ್ ಬುಕ್. ಆ ಪುಸ್ತಕ ಆ ಇನ್ಸ್ಕ್ರಿಪ್ಷನ್ ಅಲ್ಲಿ ಅವನು ಶಿವಣ್ಣ ಅನ್ನೋಂಥ ಪದದ ಬಗ್ಗೆ ಮಾತಾಡ್ತಾನೆ. ಅದನ್ನ ಜಸ್ಟ್ ಟ್ರಾನ್ಸ್ಲೇಷನ್ ಮಾಡ್ತಾನೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರೇನೋ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಅಂತ ಮಾಡಿದ್ರು. ಮೂಲತಃವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಬೇರೆ ಬೇರೆ, ಮತ್ತೆ ಇವರೆಲ್ಲ ಜಾನ್ ಫೇತ್ಫುಲ್ ಫ್ಲೀಟ್ ಮತ್ತೆ ಅವರೆಲ್ಲ ಬೇರೆ ಬೇರೆ ಎಲ್ಲೆಲ್ಲಿ ಮಾಡಿದ್ರು ಅದನ್ನೆಲ್ಲ ಕ್ರೋಢೀಕರಿಸಿ ಅವನು ಅದನ್ನ ಪುಸ್ತಕ ಬರೆದಿದ್ದಾನೆ. ಶಿವಣ್ಣ ಅನ್ನುವಂಥ ಪದವನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಯಾರು ಅದನ್ನ ಫಸ್ಟ್ ಓದಿದ್ದಾರೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಶಿವ ಅನ್ನುವಂಥ ಪದವನ್ನ ಬರೆದು ಬ್ರಾಕೆಟ್ ಅಲ್ಲಿ ವರ್ಮ ಅಂತ ಮಾಡಿದ್ದಾರೆ. ವರ್ಮ ಅಂತ ಮಾಡಿದ್ದಾರೆ. ನಾನು ಎಸ್ ಸರ್, ತಮ್ಮ ಹೆಸರು ಹೇಳ್ರಿ. ನಾವು ವಿ ಹ್ಯಾವ್ ಟು ಫೋಕಸ್ ಆನ್ ಸರ್. ಕೃಷ್ಣ ಭಟ್ ಸರ್ ಅವರು, ವೆರಿ ಇಂಟ್ರೆಸ್ಟಿಂಗ್. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಮೀಟ್ ಯು ಸರ್. ಸರ್, ನೌ ಐ ವಿಲ್ ಟೆಲ್ ಯು why that great gentleman who has read that inscription, in the bracket he has put the word Varma. Why he has put it?
inscription is saying Sivanna. Siva, Swanne, Na. But why it is read Shiva? Assistants who helped him, they thought that how can a king's name be Sivanna? His name has to be Shivavarma. Because Manu has told a Kshatriya's name has to have Varma as a suffix, as Biruda, as an appendix. Then how can it be Sivanna? So they thought they have written Siva Varma. Now the history of the Pallavas starts moving hayward. It doesn't go on the national highway, it goes hayward. It starts moving away from the national highway, it starts moving away from the mainline history. The course of history is changed by that word Varma, whereas it should have been Anna. Now I will go further. ಆ ಶಿಲಾಶಾಸನಗಳ ಅಲ್ಲಲ್ಲಿ ಹೊಲ್ಲ ಅನ್ನುವಂಥ ಪದ ಬರುತ್ತೆ. ಹೊಲ್ಲ ಅಂತ ಬರುತ್ತೆ. ನಮ್ಮ ಶಿಲಾಶಾಸನವನ್ನ ಓದಿರುವಂತ ಮಹಾಶಯರುಗಳು ಅವರು ಫಾರಿನರ್ ಆಗಿರ್ಲಿ, ಅವನು ಜಾನ್ ಫೇತ್ಫುಲ್ ಫ್ಲೀಟ್ ಆಗಿರ್ಲಿ, ಅವನು ಇಂಡಿಯನ್ ಆಗಿರ್ಲಿ, ಇಂಡಿಯನ್ ಪಂಡಿತ್ ಆಗಿರ್ಲಿ, ಅವನು ಬ್ರಾಕೆಟ್ ಅಲ್ಲಿ ಹೊಲ್ಲ ಅಂತ ಪದ ಬಂದ ತಕ್ಷಣ ಏನ್ ಮಾಡ್ತಾನೆ ಗೊತ್ತು? ನೌ ಐ ಆಮ್ ಆಸ್ಕಿಂಗ್ ವೈ ಅವರ್ ಸ್ಕಾಲರ್ who has read that Shilashasana has to add that word Gavunda or Gauda in the bracket. Because he thinks sitting in this century, of course most of these epigraphs are not read in this century, they are read in the previous century, and previous century Indian culture was different and present day Indian culture is totally different. If not entirely different, it is definitely different. Why that word Gavunda is inserted? ಗಾವುಂಡ ಅನ್ನುವಂತ ಪದವನ್ನ ಬ್ರಾಕೆಟ್ ಒಳಗಡೆ ಹೊಲ್ಲ ಆದ್ಮೇಲೆ ಯಾಕೆ ಒಳಗಡೆ ಹಾಕಿದ್ದಾರೆ? ಹೆಸರು ಗೊತ್ತದ, ಬಟ್ ನಮ್ಮ ವಿಡಿಯೋದೊಳಗೆ ರೆಕಾರ್ಡ್ ಆಗಿದೆ. I am Dr. Meena Mohite, Associate Professor and HOD of History and Archaeology Department, BK College, Belgaum. ಥ್ಯಾಂಕ್ ಯು ಮೇಡಮ್, ದೇವ್ರ ನಿಮ್ಗೆ ಒಳ್ಳೇದು ಮಾಡಲಿ. ನಾನು ನಿಮ್ಗೆ ಹೇಳ್ತೀನಿ, ಟು C++, Fortran, Basic, COBOL ಅಂತಕ್ಕಂಥ ಕಂಪ್ಯೂಟರ್ ಭಾಷೆಗಳ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ. ಎಷ್ಟು ಜನ ಇತಿಹಾಸದ ಸಂಶೋಧನೆಯನ್ನ ನಾನು ಗಾಂಜಾ ತಗೊಂಡು ಮಲಿಕೊಳ್ಳೋದಕ್ಕೆ ಮಜಾ ಸಿಗುತ್ತಲ್ಲ ಆ ರೀತಿ ಮಜಾ ಅಂತ ಅನ್ಕೊಂಡಿದ್ದೀರಿ? ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್, you please start thinking on that line, then you will understand all these words one by one. ನಿಮಗೆ ಅವಾಗ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಹೌದು ಜಾನ್ ಫೇತ್ಫುಲ್ ಫ್ಲೀಟ್ ಇಷ್ಟು ಕರೆಕ್ಟ್ ಬರ್ದಿದ್ದಾನೆ, ಈ ಲೈನ್ ಕರೆಕ್ಟ್ ಇಲ್ಲ. ಗುಸ್ತಾವ್ ಹೊಪರ್ಟ್ ಇಷ್ಟೆಲ್ಲ ಹೇಳಿದಾನೆ, ಅವನಿಗೆ ಈ ಸಬ್ಜೆಕ್ಟ್ ಅರ್ಥನೇ ಆಗಿಲ್ಲ. ನನ್ಗೆ ಅರ್ಥ ಆಗಿದೆ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ. BL ರೈಸ್, ನಾನು ನಿಮ್ಗೆ ಬಹಳ ಬ್ಯೂಟಿಫುಲ್ ವಿಷಯ ಹೇಳ್ತೀನಿ ಇವಾಗ. BL ರೈಸ್ ಅವರು ಮೈಸೂರು ಗೆಜೆಟಿಯರ್ ಅನ್ನುವಂತ ಒಂದು ಪುಸ್ತಕವನ್ನ ಬರೆದ್ರು. ತುಂಬಾ ರಿಸರ್ಚ್ ಮಾಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಇನ್ಫಾರ್ಮೇಶನ್ ತರಿಸ್ಕೊಂಡು ಆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕ್ರೋಢೀಕರಿಸಿ 2 ವಾಲ್ಯೂಮ್ಗಳಲ್ಲಿ ಗೆಜೆಟಿಯರ್, ಮೈಸೂರು ಗೆಜೆಟಿಯರ್ ವಾಲ್ಯೂಮ್ 1, ವಾಲ್ಯೂಮ್ 2 2 ಬರೆದ್ರು. ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇವತ್ತು ತೆಗೆದು ನೋಡ್ರಿ. BL ಗೆಜೆಟಿಯರ್ ಡಿಕ್ಷನರಿ ಗೆಜೆಟಿಯರ್ನ ಎಡಗಡೆ ಇಟ್ಕೋರಿ. ಹಯವದನ ರಾವ್ ಅಂತೇಳಿ ಒಬ್ರು ಮಹಾಶಯರು ಬಂದ್ರು, ಇಂಡಿಯಾದವರು, ಮೈಸೂರಿನವರು. ಅವರು ಮೈಸೂರು ಗೆಜೆಟಿಯರ್ BL ರೈಸ್ ಅವರು ಬರೆದಂತ ಗೆಜೆಟಿಯರ್ ಅನ್ನೇ ಮತ್ತೆ ರೀಪ್ರೊಡ್ಯೂಸ್ ಮಾಡಿದ್ರು, ಕೆಲವೊಂದು ಪ್ಯಾರಾಗ್ರಾಫ್ಗಳನ್ನ ತೆಗೆದು ಹಾಕಿದ್ರು. He didn't have a daring nature, or I can say he was not confident enough to add some paragraphs there. ಕೆಲವೊಂದು ಕಡೆ ಆಡ್ ಮಾಡಿದ್ದಾರೆ, ಕೆಲವೊಂದು ಕಡೆ ಮಾಡಿಲ್ಲ. ಆದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ಗಳನ್ನ BL ರೈಸ್ ಅವರ ಬರವಣಿಗೆಯಲ್ಲಿದ್ದಂಥ ಪ್ಯಾರಾಗ್ರಾಫ್ಗಳನ್ನ ತೆಗೆದಾಕಿದ್ರು. ಯಾಕೆ ತೆಗೆದಾಕಿ? ಇವತ್ತು ಕರ್ನಾಟಕ ಸರ್ಕಾರ BL ರೈಸ್ ಅವರ ಗೆಜೆಟಿಯರ್ ಅನ್ನ ಪದೇ ಪಬ್ಲಿಷ್ ಮಾಡಿ ಜನಕ್ಕೆ ಕೊಡ್ತಾ ಇಲ್ಲ.
ಹಯವದನ ರಾವ್ ಅವರು ಪಬ್ಲಿಷ್ ಮಾಡಿರುವಂತ ಗೆಜೆಟಿಯರ್ನ ಪದೇ ಪದೇ ಪ್ರಿಂಟ್ ಮಾಡಿ ಕೊಡ್ತಾ ಇದೆ. ಯಾಕೆ? ಐ ವಿಲ್ ನಾಟ್ ಗೋ ಟು ದೋಸ್ ಪ್ಯಾರಾಗ್ರಾಫ್ಸ್. ನಿಮ್ಗೆ ಆ ಪ್ಯಾರಾಗ್ರಾಫ್ಗಳ ಬಗ್ಗೆ ನಿಮ್ಗೆ ಹೇಳಿದ್ರೆ ನಿಮ್ಗೆ ಶಿವವರ್ಮನಾದ ಕತೆ, ಹೊಲ್ಲಗೌಂಡನಾದ ಕತೆ ನಿಮಗೆ ಸಿಗ್ತದೆ. One or two examples. Sir, B.L. Rice wrote unbiased approach. Okay, and if certain community at that point of time they were in power and they wanted to highlight it in ancient period, so the second edition was popularized. ನಮ್ಮ ನಾಡಿನ ಅತ್ಯಂತ ಮಹಾನ್ ಸಂತ, ಕೇವಲ 33 ವರ್ಷ ಬದುಕಿ ನಮ್ಮ ದೇಶದಲ್ಲಿ ಸಂತನಾಗಿ ಬಾಳಿ, ವಿವೇಕಾನಂದ. ಆಲ್ ದ ವಾಲ್ಯೂಮ್ಸ್ ಆಫ್ ವಿವೇಕಾನಂದ ಯಾರು ಓದಿದಿರಿ? ಎಲ್ಲ ಓದಿರ್ಲಿಕ್ಕಿಲ್ಲ, ಬಟ್ ನಿಮ್ಮ ಮನೆಗಳಲ್ಲಿ ಇರ್ಬೋದು, ಅವು ಯಾವಾಗ ತೆಗೆದು ನೋಡ್ರಿ. ವಿವೇಕಾನಂದ ಅವರ ಮೂಲ ವಾಲ್ಯೂಮ್ಗಳನ್ನ ಸಪರೇಟ್ ಆಗಿ ಇಟ್ಕೋರಿ. ಇವತ್ತು ವಿವೇಕಾನಂದ ಅವರ ವಾಲ್ಯೂಮ್ಗಳು ಅಂತೇಳಿ ರಾಮಕೃಷ್ಣ ಮಿಷನ್ ಅವರು ಮತ್ತೆ ಏನು ಪ್ರಕಟ ಮಾಡ್ತಾ ಇದ್ರೆ ಆ ವಾಲ್ಯೂಮ್ಗಳನ್ನ ಪರ್ಚೇಸ್ ಮಾಡ್ರಿ. ಯು ಪ್ಲೀಸ್ ಸ್ಟಾರ್ಟ್ ಕಂಪೇರಿಂಗ್ ದ ಪ್ಯಾರಾಗ್ರಾಫ್ಸ್. ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ಈಸ್ ಅ ಗ್ರೇಟ್ ಫಾಲೋವರ್ ಆಫ್ ವಿವೇಕಾನಂದ. ಅವನ ಹತ್ರ ಮೊದಲನೇ ವಾಲ್ಯೂಮ್ಗಳು ಇದಾವೆ, ಫುಲ್ ಓದಿದ್ದಾನೆ. ಅವನು ಎಂತ ಮಹಾನ್ ವ್ಯಕ್ತಿ ಅಂದ್ರೆ, ಸಾಮಾನ್ಯವಾಗಿ ಫಸ್ಟ್ ವಾಲ್ಯೂಮ್ಗಳೆಲ್ಲ ಓದೋರು ಮತ್ತೆ ಸೆಕೆಂಡ್ ಎಡಿಷನ್ ಯಾರು ಫುಲ್ ಓದೋದಿಲ್ಲ, ಅದರಂಗೆ ಇರುತ್ತೆ ಅಂತ ಬಿಟ್ಬಿಟ್ಟಿರ್ತಾರೆ. ಈ ಮನುಷ್ಯ ಫುಲ್ ಸೆಕೆಂಡ್ ಮತ್ತೆ 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 ಪದೇ ಪದೇ ಪ್ರಿಂಟ್ ಆಗಿ ಬಂದಂತ ಎಡಿಷನ್ಗಳನ್ನ ಓದಿದಾನೆ, ರೀಸೆಂಟ್ ಎಡಿಷನ್ಗಳನ್ನ ಓದಿದಾನೆ. ಅವ್ನು ನನಗೆ ಪೇಜ್ ಬೈ ಪೇಜ್, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೋರಿಸ್ತಾನೆ. ಸಿ ಹಿಯರ್ ವಾಟ್ ಹ್ಯಾಸ್ ಹ್ಯಾಪನ್. This paragraph is removed and thrown, and this paragraph is inserted. See, this word is removed, this word is inserted. That is also English, this is also English. But why that word is removed? Why this word is inserted? ನಾನು ನಿಮ್ಗೆ ಹೇಳ್ತೀನಿ, this work of insertion, ದಿಸ್ ವರ್ಕ್ ಆಫ್ ಎಲಿಷನ್ ಅಂದ್ರೆ ಬಿಡೋದು, ಸೇರ್ಸೋದು, ಇದನ್ನ ಕೂಡ ಯಾರು ಮಾಡಾಕತ್ತಾರ? ಮಹಾನ್ ಸಂಶೋಧಕರು ಮಾಡಿ. ಯಾರು ಮಾಡಾಕತ್ತಾರ? ಆ ಎಲ್ಲಾ ಮಹಾನ್ ಸಂಶೋಧಕರ ಸಲುವಾಗಿ ಒಂದು ಚಪ್ಪಾಳೆ ಬರ್ತಾನೆ. ನಾ ಯಾಕೆ ಈ ಮಾತು ಹೇಳಾಕತ್ತೀನಿ ಅಂದ್ರೆ, ಸಂಶೋಧನೆ ಅನ್ನೋದು ನಮ್ಮ ಪ್ರೀತಿಯ ವಸ್ತು ಆಗಿರ್ಬೇಕು. ಅದು ನಮ್ಮ ಪ್ರೀತಿ ಆಗಿರ್ಬೇಕು. ನಮ್ಮ ವಸ್ತುವನ್ನು ಬಳಸೋ ಪದ ತಪ್ಪು, ಅದು ನಮ್ಮ ಪ್ರೀತಿ ಆಗಿರ್ಬೇಕು. ಆದ್ರೆ ನಮ್ಮ ಆಧಾರ ಆಗಿರ್ಬೇಕು. ಸಂಶೋಧನೆ ಅನ್ನೋದು ನಮ್ಮ ಪ್ರೀತಿ ಆಗಿರ್ಬೇಕು, ಸಂಶೋಧನೆ ಅನ್ನೋದು ನಮ್ಮ ಆಧಾರ ಆಗಿರ್ಬೇಕು. ಈ ವಿಷಯದೊಳಗೆ ನಿಮ್ಗೆ ಏನಾರ ಅನ್ನಿಸ್ತದ? ಆಧಾರ ಇಟ್ ಸಿಂಪ್ಲಿ ಮೀನ್ಸ್ ಅ ಸ್ಕ್ಯಾಂಡಲ್. ಇಟ್ ಇಸ್ ನಾಟ್ ಎ ವೆರಿ ಬ್ಯಾಡ್ ವರ್ಡ್. ಬಹಳ ಜನ ಏನಾದರೂ ಅರ್ಥ ಮಾಡ್ಕೊಳ್ಬಹುದು, ಬಟ್ ಇಟ್ ಸಿಂಪ್ಲಿ ಮೀನ್ಸ್ ಸ್ಕ್ಯಾಂಡಲ್. ವೈ ದ ಗ್ರೇಟ್ S.R. Rao and the team in the marine archaeology book, all of a sudden, nowhere connected, 2 pages ಹರಪ್ಪ ಮೊಹೆಂಜೊದಾರೋ ಸಿವಿಲೈಸೇಷನ್ ಬರವಣಿಗೆಗಳನ್ನ ನಾನು ಓದ್ಬಿಟ್ಟಿದ್ದೀನಿ ಅಂತೇಳಿ ಅದರ ಅರ್ಥವನ್ನ ಯಾಕೆ ಕೊಟ್ಟರು, ಮತ್ತೆ ಅರ್ಥಗಳು ಸರಿಯೋ ಸರಿ ಇಲ್ಲವೋ ಅನ್ನೋದನ್ನ ಗಮನಿಸದೆ ಭಾರತ ಸರ್ಕಾರ ಯಾಕೆ ಪ್ರಕಟ ಮಾಡಿತು? ನಾನು ನಿಮ್ಗೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಯು ಆರ್ ಎ ಸ್ಕಾಲರ್, ಯು ಆರ್ ಎ ಸ್ಕಾಲರ್. ಇಫ್ ಯುವರ್ ವರ್ಕ್ ಈಸ್ ಪಬ್ಲಿಷ್ಡ್ ಬೈ ಯುವರ್ ಯೂನಿವರ್ಸಿಟಿ, ಇಟ್ ಮೀನ್ಸ್ ದಟ್ your university is accepting that philosophy. If Bharata Sarkara is publishing that work of S.R. Rao Marine Archaeology, that is National Book Trust, where he says that I have read the Harappa Mohenjo-daro seals and this is the meaning of that, that means that National Book Trust has got full trust on the works of S.R. Rao. Now tell me, has the world trusted him? No. Yeah, the world has not trusted him. And as the world accepted that Harappa's Mohenjo-daro seals have been deciphered, ನಾನು ಭಾಳ ತಪ್ಪು ಮಾಡಾಕತ್ತೀನಿ, ಕನ್ನಡದಾಗ ಮಾತಾಡ್ತೀನಿ.
ಭಾಳ ಇಂಗ್ಲಿಷ್ ಉಪಯೋಗಿಸ್ತೀನಿ, ಬೇಡ ಅದು. ಏನು ಹರಪ್ಪ ಮಹೇಂದ್ರದವರ ಸೀಲ್ಗಳನ್ನ ಓದಿಬಿಟ್ಟಾರ ಅಂತೇಳಿ ಮಂದಿ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತೇನು? ಓದೇ ಇಲ್ಲ, ಅರ್ಥನ ಆಗ್ಲಿಲ್ಲ. ಮತ್ತ SR ರಾವ್ ಅವರು ಯಾವ ಗ್ಯಾರಂಟಿ ಮೇಲೆ ಅದನ್ನು ಪಬ್ಲಿಷ್ ಮಾಡಿದ್ರು, ಮತ್ತೆ ನ್ಯಾಷನಲ್ ಬುಕ್ ಟ್ರಸ್ಟ್ ಅದನ್ನು ಯಾವ ಗ್ಯಾರಂಟಿ ಮೇಲೆ ಪಬ್ಲಿಷ್ ಮಾಡಿದ್ರು, ಯಾಕೆ ಮಾಡಿದ್ರು? ಸರ್ ಏನು ಸಿವಿಲೈಸೇಷನ್ ಇಂಡಸ್ ಸಿವಿಲೈಸೇಷನ್ ಒಂದೇ ಅಂತ ಮಾಡ್ಲಿಕ್ಕೆ SR ರಾವ್ ಹ್ಯಾಸ್ ಪ್ಲೇಡ್ ಲೈಕ್. ನಾನು ಅಭಿಪ್ರಾಯಗಳು ತಪ್ಪನ್ನೋದಿಲ್ಲ, ಅಭಿಪ್ರಾಯಗಳು ಕಾಂಟ್ರಾಡಿಕ್ಟರಿ ಟು ಮೈ ವ್ಯೂಸ್ ಅಂತ ಹೇಳಾಕತ್ತೀನಿ. ಐ ಆಮ್ ನಾಟ್ ಟೆಲಿಂಗ್ ವಾಟ್ SR ರಾವ್ ಹ್ಯಾಸ್ ಡನ್ ರಾಂಗ್. SR ರಾವ್ ಮೇ ಬಿ ಟೋಟಲಿ ಕರೆಕ್ಟ್. ಇವತ್ತು ವೆಸ್ಟರ್ನ್ ಸ್ಕಾಲರ್ಸ್ ಹಾರ್ಸ್ ಪ್ಲೇ ಬಗ್ಗೆ ಮಾತಾಡುವಾಗ ಅವರು SR ರಾವ್ ಅಂಡ್ ಕಂಪನಿ ಅಥವಾ ಅವರ ಬಳಗದವರು ಮಾಡಿದಂತ ಹಾರ್ಸ್ ಪ್ಲೇ ಬಗ್ಗೆ ಮಾತಾಡುವಾಗ ಹರಪ್ಪ ಮೊಹೆಂಜೊದಾರೋ ಸಿವಿಲೈಸೇಷನ್ ಬಗ್ಗೆ ಇವರು ಕಂಡುಕೊಂಡಂತ ಸತ್ಯಗಳು ಸುಳ್ಳು ಅಂತ ಹೇಳಿದ್ರು. ಹಾರ್ಸ್ ಪ್ಲೇ ಬಗ್ಗೆ ಬರೆದಂತ ವೆಸ್ಟರ್ನ್ ಸ್ಕಾಲರ್ಸ್. ಆ ವೆಸ್ಟರ್ನ್ ಸ್ಕಾಲರ್ಸ್ ಬಗ್ಗೆ ನಾನು ಹೇಳಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಅಥವಾ SR ರಾವ್ ಅವರು ಈ ರೀತಿ ಬರೆದಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಸುಳ್ಳು ಬರ್ದಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ, ಒಂದು ಆರ್ಗನೈಸೇಷನ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆನ್ಯುವಲ್ ರಿಪೋರ್ಟ್ಗಳನ್ನ ಪಬ್ಲಿಷ್ ಮಾಡಿದಾಗ ಸೌತ್